ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ ಸ್ಟೈಲ್. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ಖಾರ ಕಡುಬು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇದು ಜೋಳದ ಹಿಟ್ಟನ್ನ ಚೆನ್ನಾಗಿ ಬಿಸಿ ನೀರಲ್ಲಿ ಚೆನ್ನಾಗಿ ನಾದ್ಕೊಂಡು, ಚಪಾತಿ ಹಿಟ್ಟು ನಾದ್ತೀವಲ್ಲ ಅದೇ ಥರ ನಾದಿ ಇಟ್ಕೋಬೇಕು. ಬಿಸಿ ನೀರು ಹಾಕ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಉಳ್ಳೆ ಥರ ಮಾಡಿಕೊಂಡು ಈ ಥರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತಳದಲ್ಲಿ ಒಂದೂವರೆ ಚಮಚ ನೀರು ಇಟ್ಬಿಟ್ಟು ಆಮೇಲೆ ಮೇಲ್ಗಡೆ ಅದಕ್ಕೆ ಬಟ್ಟೆ ಕಟ್ಟಿ ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಉಳ್ಳೆ ಮಾಡಿ ಅದ್ರ ಮೇಲೆ ಹಾಕಿ ಮುಚ್ಚಿಡಬೇಕು. ಅದು ಆಮೇಲೆ ಬೇಯ್ಕೊಳುತ್ತೆ, ಬೆಂದಿರುತ್ತೆ. ಅದು ನೋಡಿ ಇದ್ದರೆ ರಬ್ಬರ್ ಟೈಪ್ ಆಗುತ್ತೆ. ಬೆಂದಮೇಲೆ ಮುಟ್ಟಿ ನೋಡಿದ್ರೆ ಒಂದು ಸ್ಪ್ರಿಂಗ್ ಟೈಪ್ ಆಗುತ್ತೆ, ಬೆಂಡ್ ಟೈಪು. ಆ ಥರ ಆದರೆ ರೆಡಿ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕಿ ಚಿಟಪಟ ಅಂದ ನಂತರ ಇಲ್ಲಿ ನಾನು 3 ಈರುಳ್ಳಿ ದಪ್ಪದ್ದು ಅಂತ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿನ ಪೀಸ್ ಮಾಡಿ ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಎರಡನ್ನೂ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿನ ಮತ್ತು ಹಸಿಮೆಣಸಿನ್ಕಾಯಿ, ನೆಕ್ಸ್ಟು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈ ರೀತಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಲೈಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಹಾಗೆ ಖಾರಕ್ಕೆ ಇನ್ನೂ ಸ್ವಲ್ಪ ಬೇಕಿದ್ರೆ ಚಿಲ್ಲಿ ಪೌಡ್ರ್ ಹಾಕಿ ಇದನ್ನೆಲ್ಲ ಖಾರಕ್ಕೆ ಬೇಕಿದ್ರೆ ಸ್ವಲ್ಪ ಮಾಡ್ಕೋಬೇಕು. ಚಿಲ್ಲಿ ಹಾಕಿದ್ರಲ್ಲ ಆವಾಗಲೇ ನಾವು ಮೆಣ್ಸಿನ್ಕಾಯಿ ಹಾಕಿದ್ದಕ್ಕೆ ನೋಡಿಕೊಂಡು ಖಾರದ ಪುಡಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಇದಕ್ಕೆ ಶೇಂಗಾ ಪೌಡ್ರ್ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರೋ ಖಾರದ ಕಡುಬು ರೆಡಿ ಆಗುತ್ತೆ.